ಓ ಹೆಣ್ಮಗು ನಾನು ನಿಮ್ಮ ನರಸಿಂಹರಾಜ ಬಳ್ಳಾಪುರ ಖ್ಯಾತಿಯ ರವಿಕುಮಾರ್ ಮಾತಾಡ್ತಾ ಇರೋದು. ಅವ್ರು ತೀರ್ಕೊಂಡು ಹೋಗಿದಾರೆ ಅಂತ ಯಾರಿಗೂ ಅನಿಸ್ತಾ ಇಲ್ಲ ಇವತ್ತಿನವರೆಗೂ. ಸರ್ ಅವನು ಸತ್ತು ಈ ಮೇ 10ನೇ ತಾರೀಕು ಬಂದ್ರೆ 3 ವರ್ಷ ಆಯ್ತು ಸರ್. ಮಾಡಿದ್ದೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದ ತಮಾಷೆಗೋಸ್ಕರ, ಅವ್ನಿಗೇನು ಗೊತ್ತಾಗ್ತಿರ್ಲಿಲ್ಲ, ನಂಬರ್ ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ. ಹಂಗಾಗಿ ನಾನು ಸುಮ್ಮನೆ ಲಲ್ಲಿ ವಯಸ್ಸಾಗೂ ನಾನೇ ಮಾತಾಡಿದೆ, ಸ್ವಾಮೀಜಿ ವಯಸ್ಸಾಗೂ ನಾನೇ ಮಾತಾಡಿದೆ. ಈಗೆಲ್ಲ 2 ಗಂಟೆ ರಾತ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸ್ವಾಮೀಜಿಗಳು ಫೋನ್ ಮಾಡ್ತಾರೆ ಬನ್ನಿ ಅಂತ ಹೇಳಿ ನಾನೇ ಫೋನ್ ಮಾಡಿಸಿ 2 ಗಂಟೆ ರಾತ್ರಿ ಶೃಂಗೇರಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಹೋಗಿ ಸ್ವಾಮೀಜಿಗಳು ಫೋನೇ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿ ಮಾಡ್ತಾರೆ, ಸ್ವಾಮೀಜಿನೇ ನಾನು. ನೋಡೋಂತ ಕಣ್ಣುಗಳು ಚೆನ್ನಾಗಿರ್ಬೇಕಷ್ಟೇ. ಇದನ್ನ ಹಾಸ್ಯವಾಗಿ ತಗೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ಔಷಧಿ ಸಿಕ್ತಂಗೆ. ಆಡಿಯೋಗಳನ್ನ ಕೇಳಿ ಪ್ರೆಷರಿಂದ ಟೆನ್ಷನಿಂದ ಹೊರಗಡೆ ಬಂದಿದ್ದೀನಿ. ಆ ಕಮೆಂಟ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನರು BP ಶುಗರ್ ಇದ್ದವ್ರು ಕೂಡ ಇವ್ರ ಆಡಿಯೋಗಳನ್ನ ಕೇಳಿ ಸಂತೋಷ ಪಟ್ಟವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಜನಗಳು ಎಷ್ಟೊಂದು ಅಭಿಮಾನ ಇಟ್ಕೊಂಡ್ರೆ ನನ್ನ ಕಾಮೆಂಟಲ್ಲಿ ನಾನು ಓದ್ತಾ ಇರ್ತೀನಿ ಸರ್. ಅವ್ರ ಅಭಿಮಾನಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಮಾಸ್ಟರ್ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಮತ್ತೆ ಹಳ್ಳಿ TV ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಎಕ್ಸ್ಕ್ಲೂಸಿವ್ ಆಗಿ ಲಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡಿದಂಥವ್ರು, ಜೊತೆಗೆ ಆಡಿಯೋನ ಕೇಳಿ ನೀವೆಲ್ಲ ನಗೆಗಡಲಲ್ಲೇ ತೇಲ್ದಿರ, ಅದಕ್ಕೆಲ್ಲ ಕಾರಣಕರ್ತರಾದಂಥವ್ರು ರವಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ವಿಶೇಷವಾದ ಸಂದರ್ಶನ. ಇದು ಫಾರ್ ದ ಫಸ್ಟ್ ಟೈಮ್, ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ನಿಮಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇವರೇ ಲಲ್ಲಿ ಅಲಿಯಾಸ್ ರವಿ. ನಾನ್ರಿ ಲಲ್ಲಿ, ಹೆಣ್ಮಗು. ಓ ಎಸ್, ಇವತ್ತು ಅವ್ರ ಮನೇಲಿ ಇದ್ದೀವಿ. ಬನ್ನಿ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್, ಎಲ್ಲಿಂದ ಶುರುವಾಗಿದೆ ಸರ್ ಇವೆಲ್ಲ ಆಡಿಯೋಗಳೆಲ್ಲ? ಎಷ್ಟೋ ಜನ ನೋಡ್ತಾರೆ. 21 ವರ್ಷದಿಂದ ಫ್ರೆಂಡ್ಸ್ ಸರ್. ನಾನು ಅವ್ರು 21 ವರ್ಷದಿಂದ ಫ್ರೆಂಡು. ಸ್ಕ್ರಿಪ್ಟೆಡ್ ಅಲ್ಲ, ಏನೂ ಅಲ್ಲ, ಜನ ಏನೇ ತಿಳ್ಕೊಬಹುದು. ಸ್ಕ್ರಿಪ್ಟೆಡ್ ಏನಲ್ಲ, ಅದು ನಾವೇನಾದ್ರು ತಮಾಷೆ ಮಾಡ್ಕೊಂಡಿದ್ದು. ಇದು ಜನಗಳಿಗೆ ತಲುಪಿದ್ದು ಒಂದ್ 5-6 ವರ್ಷದಿಂದ ಹಿಂದೆ ಮಾತ್ರ. ದೊಡ್ಡಬಳ್ಳಾಪುರ ಟ್ರೋಲ್ನವ್ರಿಗೆ ಸಿಕ್ಕಿ ಅವರಿಂದ ಅದು ಇದಾಯ್ತು ಅಷ್ಟೇ. ನಾನು ಒಬ್ಬರಿಂದ ಕಳಿಸಿ ನಾನು ಸ್ಕ್ರಿಪ್ಟೆಡ್ ಅಲ್ಲಿ ನಾನ್ ತಮಾಷೆಗೆ ಅಂತ ನಾನ್ ಮಾಡ್ಕೊಂಡಿದ್ದು. ಆದ್ರೆ ಇವನೆಲ್ಲ ಇದಕ್ಕಿಂತ ಮುಂಚೆ ನನ್ಗೆ ಇನ್ನ ಇಬ್ರು ಮಾಡಿದ್ದೆ. ಆದ್ರೆ ನಾನು ಅವ್ರಿಗೇನು ವೈರಲ್ ಮಾಡ್ಲಿಲ್ಲ. ನನ್ಗೆ ಈ ತರ ಯೂಟ್ಯೂಬ್ ಆತರ ಏನು ಗೊತ್ತಿರ್ಲಿಲ್ಲ ನನ್ಗೆ. ನಾನು ಈ ತರ ರೆಕಾರ್ಡಿಂಗ್ ಮಾಡ್ಕೊಂಡು ಮಡಿಕೊಂಡಿದ್ದೆ. ಒಬ್ರಿಂದ ಒಬ್ರು ಕಳ್ಸಿ ಅದು ಏನಾಯ್ತು ಅಂದ್ರೆ ಜನಗಳಿಗೆ ಸೇರ್ಕಂತು, ಹಿಂಗಾಯ್ತು. ಆದ್ರಿಂದ ನನ್ಗೇನು ಸಿಗುತ್ತೆ, ಹೆಸರು ಬರುತ್ತೆ, ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನನ್ಗೆ ಏನಂತ ಅಂದ್ರೆ ನಾನು ಮಾಡಿದ್ದೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದ ತಮಾಷೆಗೋಸ್ಕರ, ಅವ್ನಿಗೇನು ಗೊತ್ತಾಗ್ತಿರ್ಲಿಲ್ಲ, ನಂಬರ್ ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ. ಹಂಗಾಗಿ ನಾನು ಸುಮ್ನೆ ಲಲ್ಲಿ ವಯಸ್ಸಾಗೂ ನಾನೇ ಮಾತಾಡಿದೆ, ಸ್ವಾಮೀಜಿ ವಯಸ್ಸಾಗೂ ನಾನೇ ಮಾತಾಡಿದೆ. ಅದು ಹಿಂಗೆ ಫ್ರೆಂಡ್ಸು ನನಗೆ ಕಳ್ಸು ಅನ್ನೋರು ಒಬ್ರಿಂದ ಹೋಗಿ ಅದು ಸೇರ್ಕಂತು. ಅವರು ಮಾಡಿದ್ರು, ಅವ್ರು ಹಾಕೊಂಡು ಇಲ್ಲ ಇದ್ ಮಾಡಿದ್ರು. ಆಮೇಲೆ ನನಗೆ ಕೇಳಿದ್ರು, ನಾನೇನ್ ಮಾಡಿದೆ, ಇದಾಗ್ಲಿ ಬಿಟ್ಟಿದೆ. ನಾನೇನ್ ಸ್ಕ್ರಿಪ್ಟೆಡ್ ಅಲ್ಲ, ಇದೇನಿಲ್ಲ, ಸುಮ್ನೆ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಅವ್ರಿಗೆ ನಾನು ಫೋನ್ ಮಾಡಿ ನಾನ್ ಟೈಮ್ ಪಾಸ್ಗೋಸ್ಕರ ನಾನ್ ಮಾಡ್ಕೊಂಡಿದ್ದೆ. ಅದು ಇವತ್ತೇನಾಯ್ತು, ಕರ್ನಾಟಕ ಜನತೆ ಮನ್ಸಿಗೆ ಎದ್ದಿದೆ ಅಷ್ಟೇನೆ. ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಸ್ಕ್ರಿಪ್ಟೆಡ್ ಅಲ್ಲ, ಏನೂ ಅಲ್ಲ. ನನ್ ತಮಾಷೆ, ನನ್ ಟೈಮ್ ಪಾಸ್ಗೋಸ್ಕರ ನನ್ ಫ್ರೆಂಡ್ಸ್ ಸರ್ಕಲ್ ಕೂತ್ಕೊಂಡಿದ್ರೆ ನಾನ್ ಮಾಡ್ತಿದ್ದೆ ಅವ್ನಿಗೆ ಫೋನ್. ಏನೋ ಈಗ ಒಂದ್ ಗೆಸ್ ಮಾಡ್ಕೊಂಡು ಸುಮ್ಮನೆ ಇದ್ರ ಬಗ್ಗೆ ಒಂದ್ ರೈಲು, ಒಂದು ಪರಂಗಿ ಗಿಡ, ಬೇಕಾಗಿ ಗಿಡ, ಈ ಸ್ವಾಮೀಜಿ ಸ್ವಾಮೀಜಿ ಅಂದ್ರೆ ಭಕ್ತಿ ಜಾಸ್ತಿ, ದೇವರು ಅಂದ್ರೆ ಭಕ್ತಿ ಜಾಸ್ತಿ. ಅದ್ರ ಬಗ್ಗೆ ನಾನು ಸ್ಕ್ರಿಪ್ಟೆಡ್ ಮಾಡಿ ಮಾತಾಡ್ತಿದ್ದೆ. ಅವ್ನಿಗೆ ಹಿಂಗೆಲ್ಲ ಮಾಡಿ ಶೃಂಗೇರಿಗೆಲ್ಲ 2 ಗಂಟೆ ರಾತ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸ್ವಾಮೀಜಿಗಳು ಫೋನ್ ಮಾಡ್ತಾರೆ ಬನ್ನಿ ಅಂತ ಹೇಳಿ ನಾನೇ ಫೋನ್ ಮಾಡಿಸಿ 2 ಗಂಟೆ ರಾತ್ರಿ ಶೃಂಗೇರಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಹೋಗಿ ಸ್ವಾಮೀಜಿಗಳು ಫೋನೇ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿ ಮಾಡ್ತಾರೆ, ಸ್ವಾಮೀಜಿನೇ ನಾನು. ಅಲ್ಲಿ ಸ್ವಾಮೀಜಿ ಬಂದಿಲ್ಲ ಅಂತ ತಿರ್ಗಾಲೆಲ್ಲ ಕಾರ್ ಬಾಡಿಗೆ ವೇಸ್ಟ್, ಊಟ ತಿಂಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಏನಿಲ್ಲ, ನಾನ್ ತಮಾಷೆ ಮಾಡ್ಕೊಂಡಿದ್ದು ಅಷ್ಟೇ. ಅದು ಜನಗಳಿಗೆ ಸೇರ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ ಹೆಸರಾಗಿದೆ. ಈಗ ನೀವು ನರಸಿಂಹರಾಜ್ ಅವ್ರ ಸ್ನೇಹ ಎಷ್ಟು ವರ್ಷ ಆಯ್ತು? ಏನ್ ಕೆಲಸ ಮಾಡ್ತಾ ಇದ್ರಿ, ಜೊತೆಗೆ ಏನ್ ಮಾಡ್ತಾ ಇದ್ರಿ ಸರ್? ನಾವು 1999ರಲ್ಲಿ SLC ಬಿಟ್ಟೆ. ಅವಾಗ್ಲಿಂದ ನಾನು ಅವರು ಮಾರ್ಕೆಟ್ ಅಲ್ಲಿ ಸುಂಕ ಕಲೆಕ್ಷನ್ ಅಂತ ತುಮಕೂರು ಹಳೆ ಮಾರ್ಕೆಟ್ ಸುಂಕ ಕಲೆಕ್ಷನ್ ಮಾಡಕ್ ಬರ್ತಿದ್ದು. ಅವತ್ತಿಂದ ನಾವು ಪರಿಚಯ ಆದ್ಮೇಲೆ ಸುಂಕ ಮಾರ್ಕೆಟ್ ಚೇಂಜ್ ಆಯ್ತು, ಬಿಟ್ಬಿಟ್ರು. ಆಮೇಲೆ ಅವರು ಊರಲ್ಲಿ ಸೆಟ್ಲ್ ಆದ್ರು. ಆಮೇಲೆ ನಾವು ಊರಲ್ಲಿ ಸೆಟ್ಲ್ ಆಗಿ ನಮ್ಮೂರಲ್ಲಿ ತುಮಕೂರಲ್ಲಿ ಇದ್ದೆ. ಆಮೇಲೆ ಒಂದ್ ದಿವಸ ಸಿಕ್ಕಿ ಎಲ್ಲ ಇದಾದ್ಮೇಲೆ ನಂಬರ್ ಕೊಟ್ಟ ಮೇಲೆ 2 ಸರಿ ಫೋನ್ ಮಾಡಿದ್ರು. ಅವ್ನು ಏನ್ ಅನ್ನೋನು ಅಂದ್ರೆ, ಯಾರು ಹೇಳಿ, ನಾನು ನರಸಿಂಹರಾಜು ಬಳ್ಳಾಪುರ ಅಂತ ಅನ್ನೋನು. ಅವಾಗ ನನಗೇನ್ ಗೊತ್ತಾಯ್ತು, ಇವ್ನಿಗೆ ಯಾರು ಫೋನ್ ಮಾಡಿದ್ರು ನಂಬರ್ ಗೊತ್ತಾಗಲ್ಲ, ಅವನಿಗೆ ಯಾರು ಫೋನ್ ಮಾಡಿದ್ರು ನಂಬರ್ ಗೊತ್ತಾಗಲ್ಲ ಅಂತ ಹೇಳಿ ನನಗ್ ಮಾಡಕ್ ಕೆಲ್ಸ ಇದ್ದಾಗ ನಾನು ಅವನಿಗೆ ಫೋನ್ ಮಾಡ್ತಿದ್ದೆ. ಹಂಗಾಗಿ ಅವ್ರೇನ್ ಮಾಡೋರು, ಫ್ರೆಂಡ್ಸ್ಗಳು ಯಾರಿಗಾನ ಕೇಳಿಸಿವ್ನಲ್ಲ, ಅವ್ರೇನೋ ನನಗೂ ಕಳ್ಸು, ನಾನು ಮಧ್ಯೆ ಹಾಕೊಂಡು ಕೇಳ್ತೀನಿ ಮನೆಯಲ್ಲಿ, ಬೇರೆಯವ್ರಿಗೆ ಕೇಳಿಸ್ತೀನಿ ಅನ್ನೋರು. ಆಯ್ತು ತಗೊಳ್ರಪ್ಪ ಕೇಳ್ಕೊಳ್ರಿ ಅಂತ ಕಳಿಸಿವಿ. ಅದು ಹಂಗಾಗಿ ತುಮಕೂರೆಲ್ಲ ಅಡ್ಕೊಂಡು ಆಮೇಲೆ ಬೇರೆ ಕಡೆಗೆಲ್ಲ ಅಡ್ಕೊಂಡ್ವಿ ಸರ್. ಈಗ ನೋಡಿ, ನೀವು
ನರಸಿಂಹರಾಜು ಬಳ್ಳಾಪುರ ಅವ್ರನ್ನ ನೋಡಿದಿರಾ, ಒಂದು ಯಾವ್ದೋ ಚಾನಲ್ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮು ಈ ಕ್ಯಾರೆಕ್ಟರ್ ಮಾಡಿದ ರವಿ ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಇವ್ರು ಇವತ್ತಿನವರೆಗೂ ಅದ್ರಲ್ಲಿ ಬರೋಂಥ ಹಣನೂ ಬೇಡ, ನಮ್ಮ ಅವರ ಸ್ನೇಹ ಆ ಥರ ಇತ್ತು ಅಂದಾಗ ನಾವು ಸಂಪರ್ಕ ಮಾಡಿ. ಯಾಕೆ ಅಂತಂದ್ರೆ ಈಗ ವಲ್ಗಾರಿಟಿ ಎಲ್ಲೆಲ್ಲಿ ಹೇಳಿ ಎಲ್ಲ ಕಡೆನೂ ಇದೆ, ನೋಡೋ ಅಂಥ ಕಣ್ಣುಗಳು ಚೆನ್ನಾಗಿರ್ಬೇಕಷ್ಟೇ. ಇದನ್ನ ಹಾಸ್ಯವಾಗಿ ತಗೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ಔಷಧಿ ಸಿಕ್ತಂಗೆ. ನಾನೇ ವಿಟ್ನೆಸ್, ಸುಮಾರು ಸರಿ ಆಡಿಯೋಗಳನ್ನ ಕೇಳಿ ಪ್ರೆಷರಿಂದ ಟೆನ್ಷನಿಂದ ಹೊರಗಡೆ ಬಂದಿದ್ದೀನಿ. ಆ ಕಮೆಂಟ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಷ್ಟೋ ಜನರು BP ಶುಗರ್ ಇದ್ದವ್ರು ಕೂಡ ಇವ್ರ ಆಡಿಯೋಗಳನ್ನ ಕೇಳಿ ಸಂತೋಷ ಪಟ್ಟವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಆ ಒಂದು ಕಾರಣಕ್ಕೆ ನಾನು ಇವತ್ತು ಇವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದೊಂದು ಕಂಟೆಂಟ್ನ ಮಾಡಿ ಆ ಜನಗಳನ್ನ 5 ನಿಮಿಷ 10 ನಿಮಿಷ ಆಡಿಯೋಗಳ ಜೊತೆ ಎಂಗೇಜ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜ್. ಇವತ್ತು 1 ಅವರ್ 2 ಅವರ್ ಸ್ಕ್ರಿಪ್ಟ್ ಬರೆದು ಜನಗಳನ್ನ ಕುಂಡ್ರಿಸಿ ಇಟ್ಕೊಂಡು ಆ ಸ್ಕ್ರಿಪ್ಟ್ನ ಕೇಳೋದಕ್ಕೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಒಬ್ಬ ಗ್ರಾಮೀಣ ಸೊಗಡಿನ ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸವರು ಈ ಥರ ಮಾಡಿದಾಗ ಇವ್ರನ್ನು ಬದುಕು ಬವಣೆ ಯಾವ ರೀತಿ ಇದೆ, ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದವ್ರ ಮನೆ ಹೇಗಿದೆ, ಏನು ಮಾಡ್ತಾ ಇದ್ರು, ಅದನ್ನು ಕೇಳೋದ್ರ ಸಲುವಾಗಿನೇ ಬಂದಿರೋದು. ಸೊ ಅದಕ್ಕೆ ನಾವು ಇವತ್ತು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದು. ಇಲ್ಲ ಸರ್, ನೀವು ಇಂಟರ್ವ್ಯೂ ಕೊಡಬೇಕು ಸರ್ ಅಂತ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅವನಿಗೆ ಮಾತ್ರ ಅದ್ರಲ್ಲಿ ಹುಚ್ಚಿತ್ತು, ನಾನು ಇಂಟರ್ವ್ಯೂ ಮಾಡ್ತಾಬೇಕು, ನಾನು ಫಿಲಮ್ಗಳಿಗೆ ಹೋಗ್ಬೇಕು ಅಂತ. ಎಷ್ಟೋ ಜನ ನನಗೂ ಫೋನ್ ಮಾಡಿದ್ರು, ನೀವು ಬನ್ನಿ, ಅವರು ಬನ್ನಿ, ನಿಮಗೆ ಕಿರುತೆರೆಯಲ್ಲಿ ಚಾನ್ಸ್ ಕೊಡ್ತೀವಿ ಅಂತ. ನಮ್ಗೆ ಯಾವ ಕಿರುತೆರೆಯಲ್ಲಿ ಚಾನ್ಸ್ ಇಲ್ಲಪ್ಪ, ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಕರ್ಕೊಂಡೋಗಿ ಮಾಡಿಸ್ಕೊಳ್ರಿ ಅಂತೇಳಿ ನಾನೇ ನಂಬರ್ ಕೊಟ್ಟು ಅವ್ರಿಗೆ ನಾನೇ ಇಂಟರ್ವ್ಯೂ ಮಾಡೋಕ್ಕೆ ಅವ್ರ ನಂಬರ್ ಕೊಟ್ಟು ಕಳಿಸಿದ್ದು. ನಾನು ಇಂಟರ್ವ್ಯೂ ಮಾಡ್ಕೊಡಲ್ಲಪ್ಪ ಅವ್ರ ಹತ್ರ ತಳಿದ್ದು. ಇನ್ನೇಳವೆ ಮಸ್ತಾಗಿ ಜನ ಕೇಳಿದ್ರು. ಏನಂತ ನಿಮ್ಗೋಸ್ಕರ ಏನಂತ ಅಂದ್ರೆ, ಎಷ್ಟೋ ಜನ ನಾನು ಕಾಮೆಂಟ್ ಕೊಡ್ತಿದ್ದೆ, ಅವ್ರಿಗೊಂದ್ಸರಿ ಇಂಟರ್ವ್ಯೂ ಮಾಡಿ ಅಂತ. ಹೌದು, ನನಗೂ ಸುಮಾರು ಸರಿ ಆ ಕಮೆಂಟ್ ಓದ್ಬೇಕಾದ್ರೆ ಅಲ್ಲಲ್ಲಿ ಕ್ಯಾರೆಕ್ಟರ್ನ ಕರ್ಕೊಂಬನ್ನಿ, ನಾವು ಅವ್ರು ನೋಡ್ಬೇಕು ಹೇಗಿದ್ದಾರೆ ಅಂತ ಬಹಳ ಕ್ಯೂರಿಯಾಸಿಟಿ ಇತ್ತು. ನಿಮ್ಮನ್ನ ಒಂದ್ಸರಿ ತೋರ್ಸೋಣ. ನಮಗೂ ಏನಂತಂದ್ರೆ ನಮ್ಮ ಮನೆಯಲ್ಲೂ ಒಂದ್ಸರಿ ತೋರ್ಸ್ಬಿಡು, ಜನ ಅಷ್ಟೊಂದ್ ಜನ ಕೇಳ್ತಾರಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಇಂಟರ್ವ್ಯೂ ಕೊಟ್ಬಿಡೋಣ ಅಂತ. ಈ ಒಂದ್ಸರಿ ಏನೋ ಅಭಿಮಾನಿಗಳು ಆಗ್ಲಿ, ಈ ಜನಗಳಾಗ್ಲಿ ಏನೋ ನೋಡ್ಬೇಕು ಅಂತ ನೋಡ್ಬಿಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಕರ್ದೆ ಸರ್. ಓಕೆ, ಆಮೇಲೆ ಇನ್ನೊಂದ್ ಏನಂತಂದ್ರೆ ಈಗ ನೀವು ಮುಂಚೆ ಮಾತಾಡಿದ್ರಲ್ಲ, ನೀವು ಅವತ್ತು ಅನ್ಸಿರ್ಲಿಲ್ಲ ಇದು ಇಷ್ಟೊಂದು ರೀಚ್ ಆಗುತ್ತೆ ಅಂತ. ಬಟ್ ಇವತ್ತು 10 ರೀಲ್ಸ್ ತೆಗೆದ್ರಲ್ಲಿ 2 ನಿಮ್ದೇ ಇರುತ್ತೆ. ಆ ಮೀಮ್ಸ್ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ನೀವೇ ನೋಡಿದಾಗ ಏನ್ ಅನ್ಸುತ್ತೆ? ನಾನೇ ನೋಡ್ತೀನಿ ಸರ್, ನೋಡ್ತೀರಿ ಅಂತಲ್ಲ, ನಾನೇ ಕೇಳ್ತೀನಿ. ನಂಗೆ ಬೇಜಾರಾದಾಗ ಆದ್ರೆ ನಾನು ಇದೆಲ್ಲ ಯೂಟ್ಯೂಬ್ ಅಲ್ಲಿ ನನ್ನ ಹತ್ರ ರಿಯಲ್ ರೆಕಾರ್ಡಿಂಗ್ ಆಗೋದಿರಲ್ಲ. ಇನ್ನ ಒಂದು ಹೆಚ್ಚು ಕಮ್ಮಿ ಒಂದು 900-1000 ಇದಾವೆ ನಮ್ಮ ಹುಡುಗನ ಹತ್ರ ಎಲ್ಲ ಇದಾವೆ. ಅಂದ್ರೆ ನನಗೆ ಈ ತರ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನ್ ಗೊತ್ತಿಲ್ಲ. ನಾನು ರೆಕಾರ್ಡಿಂಗ್ ಮಾಡ್ತಿದ್ದೆ ಸರ್. ಡೈಲಿ ಅವ್ನಿಗೆ ಡೈಲಿ ಅಂದ್ರೆ ಒಂದು 50 ಸರಿ ಫೋನ್ ಮಾಡಿವೆ. ಡೈಲಿ 50 ಸರಿ ಫೋನ್ ಮಾಡಿವೆ. 50 ಸರಿ ಫೋನ್ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ನಮ್ಮ ಹುಡುಗನ್ ಕಳಿಸ್ಬಿಡುವೆ. ಅವಾಗ ನನ್ನ ಹತ್ರ ಚಿಕ್ಕ ಮೊಬೈಲ್ ಇತ್ತು, GB ಕಮ್ಮಿ ಇತ್ತು, 4GB ಏನೋ ಇತ್ತು. ನಾನೇ ಮಾಡಿದೆ, ರೆಕಾರ್ಡಿಂಗ್ ಮಾಡ್ಕೊಳ್ಳೋದು. ಇನ್ನೊಬ್ಬ ಇದ್ದ ನಮ್ಮ ಫ್ರೆಂಡ್ಸ್, ಅವ್ರಿಗೆ ಕಳಿಸ್ಬಿಡುವೆ. ಅವನ ಹತ್ರ ಎಲ್ಲ ಇದಾವೆ. ನನ್ನ ಹತ್ರ ಈಗ ಆಕ್ಚುಲಿ ಬಿಟ್ರು ಡೈಲಿ ಒಂದೊಂದು ಬಿಟ್ರು ಇನ್ನೊಂದು 2 ವರ್ಷ ಬಿಡ್ಬೋದು, ಅಷ್ಟಾದಿದೆ. ಈ ಮೊಬೈಲ್ ಹೆಚ್ಚು ಕಮ್ಮಿ ಇನ್ನ 698 ಇದಾವೆ ಇನ್ನ. ಅಂದ್ರೆ ನಾನು ಬಿಟ್ಟಿಲ್ಲ. ಅವನು ಡೆತ್ ಆದ್ಮೇಲೆ ಸರ್ ನಾನು ಊರ್ ಕಡೆಗೆ ಹೋಗಿಲ್ಲ. ಅವನೇನಿಲ್ಲ, ಯಾಕಂತ ನನ್ಗೆ ಅವನು ಸತ್ತೋಗಿರೋ ನೋವು ತಡ್ಕೊಳಕ್ ಆಗಲ್ಲ ನಮ್ಗೆ. ನಮ್ಗೆ ಸ್ನೇಹ ಇತ್ತು, ಯಾಕೆ ಸುಳ್ಳು ಹೇಳ್ಬೇಕು ಇತ್ತು. ನಾವ್ ಯಾವತ್ತೊಂದ್ ದಿವಸ ಕಿತ್ತಾಡ್ದವ್ರು ಅಲ್ಲ, ಏನೂ ಇಲ್ಲ. ಆಮೇಲೆ ನನ್ನ ಫ್ಯಾಮಿಲಿ ಬಿಟ್ಟೋದ್ರು, ನಾನು ಎಲ್ಗೋದ್ರು ಅವ್ನು ಬಿಟ್ಟು ಹೋಗ್ತಿರ್ಲಿಲ್ಲ ನಾನು. ಅವನು ಫಸ್ಟು ನಾನು ಎಲ್ಲ ದೇವಸ್ಥಾನಕ್ಕಾಗ್ಲಿ, ಒಂದು ಟ್ರಿಪ್ಪೇ ಆಗ್ಲಿ, ಧರ್ಮಸ್ಥಳ ಆಗ್ಲಿ, ಬೇರೆ ಕಡೆ ಎಲ್ಲಾನು ಹೋಗ್ಬೇಕು ಅಂದ್ರು ಫಸ್ಟು ಫೋನ್ ಮಾಡ್ತಿದ್ದೆ ನಾನು ನರಸಿಂಹರಾಜುಗೆ. ಹಿಂಗೆ ಹೋಗೋಣ, ಎಲ್ಲ ಟ್ರಿಪ್ ಹೋಗೋಣ ಕಣ, ಹಿಂಗೆ ಹೋಗ್ತಾ ಇದೀವಿ ಅಂತಂದ್ರೆ, ಮರಿ ಹೋಗೋಣ ಅಂತಂದ್ರೆ. ಆಮೇಲೆ ನಮ್ಮ ಫ್ಯಾಮಿಲಿಯವ್ರು ಕೇಳ್ತಿದ್ದು, ಹಿಂಗೆ ಹೋಗ್ತಾ ಇದೀವಿ ಬರ್ತೀರಾ ಅಂತ. ಅವನೇನ ಬರಲ್ಲ ಅಂತ ಅಂದ್ರೆ ಕ್ಯಾನ್ಸಲ್, ಅವ್ನು ಬತ್ತಿ ಅಂದ್ರೆ ಮಾತ್ರ ಹೋಗ್ತಾ ಇದ್ದಿದ್ದು ನಾನು. ಅಷ್ಟೇ, ನಮ್ದೇನು ಹ್ಯಾಬಿಟ್ ಏನಿರಲಿಲ್ಲ ಸರ್. ನಮ್ಗೇನೋ ಬೇಜಾರಾದಾಗ ಟ್ರಿಪ್ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು ಬರೋದು ಅಷ್ಟೇ, ಅದು ಬಿಟ್ರೆ ಏನೂ ಇಲ್ಲ. ನಮ್ಮನೆ ಫಂಕ್ಷನ್ ಆದಾಗ ಅವ್ರು ಬರೋದು, ಅವ್ರ ಮನೆ ಫಂಕ್ಷನ್ ಆದಾಗ ನಾವು ಹೋಗೋದು, ಇದು ಬರೀ ಇಷ್ಟೇ ಸರ್. ಓಕೆ, ಈಗ ನಿಮ್ಮನ್ನ ಎಲ್ಲರೂ ಹೊರಗಡೆ ಹೋದ್ರೆ ಗುರ್ತಿಡಿತಾರ ನಿಮ್ಮ ವಯಸ್ಸಿನ? ಸರ್ ಇವತ್ತೇ ನಾನು ತೋರ್ಸ್ಕೊಂತಿರೋದು. ಇವತ್ತು ತುಮಕೂರಾಗಿರೋ ಜನತೆಗೆ ಎಲ್ಲರಿಗೂ ಗೊತ್ತು. ತುಮಕೂರಾಗ ಎಲ್ಲಾನು ಓಡಾಡ್ತಿದ್ರು. ಅಣ್ಣ ನೆನ್ನೆ ಯಾರೋ ಒಬ್ರು ಬಂದಿದ್ರು, ಅಣ್ಣ ನನ್ನ ಎಂಗೇಜ್ಮೆಂಟ್ ನೀನ್ ಬರ್ಲೇಬೇಕು, ನಿನ್ಗೋಸ್ಕರ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ನಿಮ್ಮ ಮನೆ ಬಾಗಿಲಿಗೆ ಕಾರ್ ಕಳಿಸ್ತೀನಿ ಅಂದ್ರು. ಇಲ್ಲೇ ನೀನ್ ಎಂಗೇಜ್ಮೆಂಟ್ ಆಗೋದಕ್ಕೂ ನಮ್ಗೇನಪ್ಪ ಸಂಬಂಧ, ಹೋಗ ಅಂತ ಅಂದೆ. ಇಲ್ಲ ಅಣ್ಣ ಬರ್ಬೇಕು ಅಂದ್ರು. ಆಮೇಲೆ ಅವ್ರು ಯಾರ್ಯಾರು ಲೋಕೇಶ್ ಅಂತ ಒಬ್ರು ಬೆಂಗಳೂರು ಇದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಮದುವೆಗೆಲ್ಲ ಇನ್ವೈಟ್ ಮಾಡಿದ್ರು ನಮ್ಗೆ, ಅಣ್ಣ ಬರ್ಬೇಕು, ಆಮೇಲೆ ನಿಮ್ಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡ್ತೀವಿ ಬನ್ನಿ ಅಂತಂದ್ರು. ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಕರೀಲು ಬೇಡ ಬರ್ಲು ಬೇಡಪ್ಪ ಅಂತೇಳಿ ನಾನೇ ಅವ್ರ ಫೋನ್ ಆಕ್ಚುಲಿ ರಿಸೀವೇ ಮಾಡಲ್ಲ. ಫೋನ್ ಮಾಡಿದ್ರು, ನಾನು ಯಾರು ರಿಸೀವೇ ಮಾಡಕ್ ಹೋಗಲ್ಲ.